ಸೊ ಗಾಯ್ಸ್, ಡೇ 2 ಇನ್ ಮಂಗಳೂರು. ಇವತ್ತು ಸಿಟಿ ಟೂರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಪಬ್ಬಾಸ್ ಬಂದಿದ್ದೀವಿ, ಐಸ್ ಕ್ರೀಮ್ ತಿನ್ನೋಣ ಅಂತ. ಫೇಮಸ್ ಅಂತ ಇದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೇನ್ ಚೆಫ್ ಆಗಿ ನಮ್ಮ ಪ್ರೀತಿ ಅಂಡ್ ಶಿವಾನಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಪಕೋಡ ಮತ್ತೆ ಚಿತ್ರಾನ್ನ ಮಾಡ್ತಾ ಇದೀವಿ. ಮಾಡೋದಲ್ಲ ದೊಡ್ಡ ವಿಷಯ, ಮಾಡಿರೋದು ತಿನ್ನೋದು ದೊಡ್ಡ ವಿಷಯ. One and only peace. ಸೊ ಗಾಯ್ಸ್, ಡೇ 2 ಇನ್ ಮಂಗಳೂರು. ಇವತ್ತು ಸಿಟಿ ಟೂರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಮಂಗಳೂರಲ್ಲಿ ಏನು ಬೆಸ್ಟ್ ಫುಡ್ಡು ಏನೇನಿರುತ್ತೆ ಎಲ್ಲನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ನಾಳೆ ಟೆಂಪಲ್ ರನ್ ಇಟ್ಕೊಂಡಿದ್ದೀವಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಸೊ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ 12:30 1 o'clock ಆಗಿದೆ. ಸೊ ಇವಾಗ ಒಂದು ಸಿಟಿ ಟೂರ್ ಮಾಡಿಕೊಂಡು ಮತ್ತೆ ಈವ್ನಿಂಗ್ ನಮಗೆ ಕ್ಲಾಸ್ ಇದೆ ನಮಗಿದು ಸರ್ಫಿಂಗ್ದು. ಮಾರ್ನಿಂಗ್ ಇತ್ತು, ಬಟ್ ಮಾರ್ನಿಂಗು ನೆನ್ನೆ ಎಲ್ಲ ನೈಟ್ ಚಿಲ್ ಮಾಡಿ ಎದ್ದೊಳಕ್ಕಾಗಿಲ್ಲ ಅಂದ್ಬಿಟ್ಟು ಈವ್ನಿಂಗ್ ಇಟ್ಕೊಂಡಿದ್ದೀವಿ. ಮತ್ತು 4 o'clockಗೆ ಸರ್ಫಿಂಗ್ ಇದೆ. ಸೊ ಅಷ್ಟರೊಳಗಡೆ ಇವಾಗ ಹೋಗಿ ನಾವು ಸಿಟಿ ಟೂರ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಇದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ತಿಂತೀವಿ, ಏನೇನು ಮಾಡ್ತೀವಿ, ಏನೇನು ಬೆಸ್ಟ್ ಫುಡ್ಸು ಏನಿದೆ ಮಂಗಳೂರಲ್ಲಿ ನೋಡ್ಕೊಂಬರೋಣ, ತೋರಿಸ್ತೀನಿ. ಕೀಪ್ ವಾಚಿಂಗ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಗಾಯ್ಸ್, ಮಚಲಿಯಲ್ಲಿ ಇವಾಗ ಲಂಚನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಚಲಿಯಲ್ಲಿ ಹೇಗಿತ್ತು ಟೇಸ್ಟು? ನೀವು ಮಂಗಳೂರಿಗೆ ಬಂದರೆ ಒಳ್ಳೆ ಅಥೆಂಟಿಕ್ ಸೀ ಫುಡ್ ತಿನ್ಬೇಕು ಅಂದರೆ ಮಚಲಿ ರೆಫರ್ ಮಾಡ್ತೀವಿ. ಸಗದಾಗಿತ್ತು ಫುಡ್ಡು. ಭಯಂಕರ ತುಪ್ಪ ಹಾಕಿದ್ರು ಗೈಸ್. ತುಪ್ಪದಲ್ಲೇ ಮೀನು ಟೇಸ್ಟ್ ಹೆಂಗಿತ್ತು ಮತ್ತೆ? ಚೆನ್ನಾಗಿತ್ತು. ಟೇಸ್ಟ್ ಚಂದ ಇತ್ತು. ಸೊ ಗಾಯ್ಸ್, ಲಂಚ್ನ ಮುಗಿಸ್ಕೊಂಡು ಪಬ್ಬಾಸ್ಗೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿನ್ನೋಣ ಅಂತ. ಫೇಮಸ್ ಅಂತ ಇದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವೆಲ್ಲಿದ್ದೀವಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ನಾವು ಇವಾಗ ಪಬ್ಬಾಸ್ ಐಸ್ ಕ್ರೀಮಲ್ಲಿ ಇದ್ದೀವಿ. ಸೊ ನಾವಿವಾಗ ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಅದು ಬಂದಮೇಲೆ ನಾವೆಲ್ಲ ನಿಮಗೆ ತೋರಿಸ್ತೀವಿ. ತೋರಿಸ್ತೀವಿ. ಆಮೇಲೆ ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಫೇಸಲ್ಲಿ ಎಷ್ಟು ಡಲ್ಲಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹ್ಯುಮಿಡಿಟಿ ಟೈಪು, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನನಗೆ. ಯಾವಾಗ ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಮುಖ ತೊಳಿತೀನೋ ಅನ್ನೋಂಗೆ ಅನಿಸ್ತಿದೆ. ಆಲ್ ಬಿಕಾಸ್ ಆಫ್ ಯೆಸ್ಟರ್ಡೇ ಸರ್ಫಿಂಗ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಮುಲ್ಕಿಯಲ್ಲಿ ಸ್ಟೇಯಲ್ಲಿ ನಾವೇ ಕುಕಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮೇನ್ ಚೆಫ್ ಆಗಿ ನಮ್ಮ ಪ್ರೀತಿ ಅಂಡ್ ಶಿವಾನಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಶಿವಾನಿ ಚೆಫ್ ಕ್ವೀನ್. ನಾವು ಕುಕ್ ಮಾಡಿರೋದೇನು ನೀವು ವ್ಲಾಗಲ್ಲಿ ಹಾಕಲ್ವಾ? ಏನ್ ಸಚಿನ್? ಸೊ ದೇ ಆರ್ ಪ್ರಿಪೇರಿಂಗ್ ಫಾರ್ ಅಸ್. ನೋಡೋಣ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ. ನಾನು ಪಾತ್ರ ಉಳಿಸ್ತಾ ಇದ್ದೀನಿ. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಯಾರು ಅದು ಬೆಳೆದಕ್ಕೆ ಬಿಡ್ತೀರ ಒಳ್ಳೆ ತರ. ಇದು ಬ್ಲಾಗಿಗೋಸ್ಕರ ಶ್ರೀಕಾಂತ್ ಬಂದಿದ್ದು. ಆಕ್ಚುಲಿ ಅಭಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದು. ನಾವು ಅಡಿಗೆ ಮಾಡ್ತಿದೀವಲ್ಲ, ನಮಗೆ ಆ ಸ್ಕ್ಯಾನರ್ ಮೆನ್ಷನ್ ಮಾಡ್ಬಿಡಿ ಜನ. ನಮಗೆ ಅಡಿಗೆ ಚೆನ್ನಾಗಿದೆ, ಕ್ಯಾಟ್ರಿಂಗ್ ಕೊಡಿ ಅಂತಾನ. ನಾವು ಚೆನ್ನಾಗಿ ಮಾಡೇ ಮಾಡ್ತೀವಿ, ಅದು ಬೇರೆ ವಿಷಯ. ಶಿವಾನಿ, ಟೆಲ್ ಮಿ ವಾಟ್ ಆರ್ ಯು ಡೂಯಿಂಗ್? ಏನೇನು ಐಟಮ್ ಹೇಳು. ಇವತ್ತು ನಾವು ಪಕೋಡ ಮತ್ತೆ ಚಿತ್ರಾನ್ನ ಮಾಡ್ತಾ ಇದೀವಿ. ಸೊ ಆ ಹೊರಗಡೆ ತಿಂದಿ ಒಂಥರ ಹಿಂಸೆ ಆಗ್ಬಿಟ್ಟೈತೆ ನಮ್ಗೆಲ್ಲ. ಅದಕ್ಕೆ ನಾವೇ ಪ್ರಿಪೇರ್ ಮಾಡ್ಕೊಂಡು ಇವಾಗ ತುಂಬಾ ಹೆಲ್ಪ್ ಮಾಡಿದೀವಿ.
ಇವ್ರ ಪರ್ಸ್ಪೆಕ್ಟಿವ್ ಇಂದ ಹೆಂಗೆ ಅಂದ್ರೆ ಹುಡುಗರು ಸೋಪ್ ಹಚ್ಚಿ ಪಾತ್ರೆ ತೊಳೆಯಂಗಿಲ್ಲವಂತೆ, ಅದೆಲ್ಲ ಅವ್ರಿಗೆ ಬರಲ್ವಂತೆ. ಹೆಂಗ್ ಹೇಳ್ಬಿಟ್ರು ಅಂದ್ರೆ ಇದೆಲ್ಲ ನಂಗೆ ಆಗಲ್ಲ. It was his reaction. This fellow. This fellow has no sense. He is 28 years, no sense. 28 years ಬೇಕು. ಆಮೇಲೆ ಇವಾಗ ವ್ಲಾಗಿಗೆ ಅಂತ ಇಲ್ಲಿ ಬಂದು ಇಲ್ಲಿರೋ ದೊಡ್ಡದಾಗಿ ನಮಗೋಸ್ಕರ ಇಲ್ಲಿ ನಿಂತಿದ್ದಾರೆ, ನಂಗೆ ಮಾತಾಡ್ತಿದ್ದಾರೆ. ಆಮೇಲೆ ಅವಾಗಿಂದಾನು ಇಲ್ಲಿ ಬಂದೇ ಇಲ್ಲ ಅವರು ನಮ್ಗೆ ಮಾತಾಡ್ಸೋದಕ್ಕೆಲ್ಲ ಇರ್ಬೋದು. ಏನಕ್ಕೂ ಬಂದೇ ಇಲ್ಲ. ಅಭಿ ಅವಾಗ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋರು. ಕುಕ್ಕರ್ನ ತೊಳೆದ್ಬಿಟ್ಟು ಜಾಸ್ತಿ ಮಾತು ರೆಡಿ ಆಗ್ತದೆ ಆನಿಯನ್ ಪಕೋಡ. ಪ್ರೀತಿ ಅವರು ಆನಿಯನ್ ಪಕೋಡ ಮಾಡ್ತಾ ಇದ್ದಾರೆ. ಸ್ಮೆಲ್ಲು ನಮ್ಗೆ ರೂಮಿಂದ ಹೊರಗಡೆವರೆಗೂ ಬರ್ತಾ ಇದೆ. ಅಲ್ಲಿಂದ ಹುಡ್ಕೊಂಡ್ ಬಂದಿದ್ದೀನಿ ಇವಾಗ. ಘಮ ಘಮ ತಿಂದ್ಬಿಟ್ಟು ನಾನು ಹೇಳ್ತೀನಿ. ಇವಾಗ ತಿಂತಾ ಇದ್ದೀನಿ ಆನಿಯನ್ ಪಕೋಡ. ಸಗದಾಗಿದೆ, ಕ್ರಿಸ್ಪಿ ಆಗಿದೆ, ನಿಜ ಚೆನ್ನಾಗಿದೆ. ಕ್ರಿಸ್ಪಿ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ಸೊ ಯಾರಿಗಾದ್ರು ಕ್ಯಾಟ್ರಿಂಗ್ ಏನಾದ್ರು ಬೇಕಾದ್ರೆ ಮದುವೆ ಇವೆಂಟ್, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟೀಸ್ ಏನೇ ಇದ್ರು ಪ್ಲೀಸ್ ಕಾಂಟ್ಯಾಕ್ಟ್ ಪ್ರೀತಿ ಕ್ಯಾಟ್ರಿಂಗ್. ಪಕೋಡ ಈ ಕಡೆ ಏನ್ ಬೇಕೆಲ್ಲ ಮಾಡ್ಕೊಡ್ತಾರೆ. ಚಿತ್ರಾನ್ನ ಮಾಡಿದಾಳೆ, ಹೇಗಿದೆ ಅಂತ ನೋಡೋಣ. ಅಲ್ಲಿ ಹೊರಗಡೆ ಇದ್ದೆ ನಾನು, ಶ್ರೀಕಾಂತ್ ಹತ್ರ ಏನೋ ಮಾಡ್ತಾರೆ. ಅಲ್ಲ, ಇವಾಗ ಅಡಿಗೆ ಮನೆಗೆ ಬಂದ್ರೆ ಇಷ್ಟೊತ್ತಾದ್ಮೇಲೆ ನನ್ನ ಜೊತೆ ಮಾತಾಡ್ತಿದ್ದೆ. ನಾನು ಇದು ಉಪ್ಪೆಲ್ಲ ಕರೆಕ್ಟ್ ಇದೆಯಲ್ಲ, ತಿನ್ನೋದೇ ಒಂದು ದೊಡ್ಡ ವಿಷಯ. ಮಾಡೋದಲ್ಲ ದೊಡ್ಡ ವಿಷಯ, ಮಾಡಿರೋ ತಿನ್ನೋದು ದೊಡ್ಡ ವಿಷಯ. ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರೊಮೋ ಕಟ್ಟು. ಸೊ ಗಾಯ್ಸ್, ಫೈನಲಿ ಡಿನ್ನರ್ ರೆಡಿ ಆಗಿದೆ. ಚಿತ್ರಾನ್ನ ವಿತ್ ಪಕೋಡ. ನೋಡಿ ಎಷ್ಟು ಎಂತ ಒಳ್ಳೆ ಟ್ರೆಡಿಷನಲ್ ಹುಡುಗಿರಿದ್ದಾರೆ ನಮಗೆ. ನೆನ್ನೆ ಮೊನ್ನೆ ಎಲ್ಲ ನಮ್ಗೆ ಸ್ವಲ್ಪ ಊಟ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ, ಹೋಟೆಲ್ ಊಟ. ಸೊ ಅದಕ್ಕೆ ಇಲ್ಲಿ ನಾವೇ ಕುಕ್ ಮಾಡಿ ತಿಂತಾ ಇದ್ದೀವಿ. ಸೊ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಟೇಸ್ಟ್ ಮಾಡಿದ್ದಾರೆ, ಕೇಳ್ತೀನಿ ಹೇಗಿದೆ. ಹಾಂ, ಹೇಗಿದೆ? ಸೂಪರ್ ಆಗಿದೆ, ಥ್ಯಾಂಕ್ಸ್. ಹೇಗಿದೆಯಾ? ಸಖತ್ತಾಗಿದೆ. ಇಟ್ ಇಸ್ ಆಲ್ ಕ್ರೆಡಿಟ್ ಗೋಸ್ ಟು ಪ್ರೀತಿ ಅಂಡ್ ಶಿವಾನಿ. ಹೇಳಪ್ಪ, ಸರ್ಫಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಫ್ಟರ್ 3 days? ವರ್ಸ್ಟ್ ಆಗಿತ್ತು ಗೈಸ್, ಒಂದ್ ವೇವ್ ಕ್ಯಾಚ್ ಮಾಡಕ್ಕಾಗಿಲ್ಲ ನನ್ನ ಕೈಲಿ. ಇಲ್ಲಿ ಬಂದು ಕೂತಿದ್ದೀನಿ ಗೈಸ್. ಈವ್ನಿಂಗ್ ಬನ್ನಿ ಗೈಸ್, ಬೆಸ್ಟ್ ಒಳ್ಳೆ ಟ್ರೈನರ್ಸ್ ಇರ್ತಾರೆ. ಇವಾಗ ನೋಡಿ ಗೈಸ್, ತುಂಬಾ ಜನ ಇದ್ದಾರೆ, ಮಾಡಕ್ಕೆ ಆಗಲ್ಲ ಇಲ್ಲಿ. ವೇವ್ಸ್ ದೊಡ್ಡ ವೇವ್ಸ್ ಬರ್ತಾ ಇದೆ, ನಿಲ್ಲಕ್ಕೆ ಆಗ್ತಿಲ್ಲ. ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ನಮಗೆ ಬಕ್ರಾ ಮಾಡ್ಬಿಟ್ರು ಬಾಯ್ಸ್, ಬೆಳಿಗ್ಗೆ ಬನ್ನಿ ಅಂದ್ಬಿಟ್ಟು. ಯಾರು ಇರಲ್ಲ ಅವಾಗ ಜಾಸ್ತಿ, ವೇವ್ಸ್ ಕಮ್ಮಿ ಇರುತ್ತೆ. ಇಲ್ಲಿ ಚಿಟ್ಟೆಗಳು ಇಲ್ಲ, ಏನಿಲ್ಲ ಗಾಯ್ಸ್, ಬೋರ್ ಆಗ್ತಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. Paddle. Keep on paddle. Now look friends, slowly stand up, pop up. ಸೊ ಗಾಯ್ಸ್, ಮಂಗ್ಳೂರ್ ಟ್ರಿಪ್ ಮುಗ್ದಿದೆ 3 ದಿವಸ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ 3 ದಿವಸ ಟ್ರಿಪ್ಪು ಸಖತ್ ಎಂಜಾಯ್ ಮಾಡಿದೀವಿ. ಸೂಪರ್ ಆಗಿತ್ತು ಫ್ರೆಂಡ್ಸ್ ಟ್ರಿಪ್ಪು. ನಾನೇ ನಂಬರ್ 1 ಸರ್ಫರು, ಇವರೆಲ್ಲ ನನ್ನ ಶಿಷ್ಯಂದ್ರು. ಸೊ ಸರ್ಫಿಂಗ್ ಎಲ್ಲ ಮಸ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತೆ ಸ್ಟೇನು ಸಖತ್ತಾಗಿತ್ತು. ಏಟು ಹಂಗೆ ಬಿದ್ದಿದೆ ಫ್ರೆಂಡ್ಸ್ ಎಲ್ಲರಿಗೂ. ಬಾಡಿ ಡ್ಯಾಮೇಜ್ಗಳಾಗಿದೆ ಎಲ್ಲೆಲ್ಲಿ ಅಂತ. ನಮ್ ಕೋಚ್ ಕರೆಕ್ಟಾಗಿ ಕೋಚಿಂಗ್ ಕೊಟ್ಟಿಲ್ಲ ಫ್ರೆಂಡ್ಸ್ ಇವರು. ಸೊ ಒಂದು ಹೋಗ್ತಾ ಏನ್ ಮಾಡ್ತೀವಿ ನೋಡೋಣ. ಸ್ಟೇ ಮಾತ್ರ ಸಖತ್ತಾಗಿತ್ತು. ಯಾರಿಗಾರು ಇನ್ಫಾರ್ಮೇಶನ್ ಬೇಕಂದ್ರೆ ನಿನ್ನೆ ಕಮೆಂಟ್ ಹಾಕಿ. ಸ್ವಲ್ಪ ಅದ್ರಲ್ಲೇ ಹೋಗ್ಬಿಟ್ಟಿರೋರು ಫ್ರೆಂಡ್ಸ್, ಸ್ವಲ್ಪ ಅದ್ರಲ್ಲೇ ಮನೆಗೆ ಹೋಗ್ಬಿಟ್ಟಿರೋರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.